ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅನಸ್ತಾಶಿಯಾ ಬುಕ್ ರಿವ್ಯೂ ಮಾಡ್ಕೊಳ್ತಾ ಇದ್ದೀವಿ. ಆಲ್ರೆಡಿ ವಿ ಹ್ಯಾವ್ ಕ್ರಾಸ್ಡ್ ಸೋ ಮೆನಿ ಎಪಿಸೋಡ್ಸ್. ಬ್ಯೂಟಿಫುಲ್ಲಾಗಿ ಹೋಗ್ತಾ ಇದೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಅದಕ್ಕೆ ಇನ್ನೊಂದಿಷ್ಟು ಹೃದಯಪೂರ್ವಕ ಧನ್ಯವಾದಗಳು. ಯಾರ್ಯಾರಿಗೆ ಸಾಧ್ಯವೋ ಈ ಪುಸ್ತಕವನ್ನು ಓದಲಿಕ್ಕೆ ಪ್ರಯತ್ನ ಮಾಡಬೇಕು. ಬಿಕಾಸ್ ನಾನು ಹೇಳ್ತಿರೋ ವಿಷಯವನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ಅದರಲ್ಲಿ ಹೇಳ್ತಿರೋದು ಬರೀ ಇಷ್ಟು ಮಾತ್ರ, 0.001%. ಓದಿದರೆ ನಿಮ್ಗೆ ಇನ್ನೂ ಆನಂದ ಆಗುತ್ತೆ, ಇಷ್ಟು ವಿಷಯ ಇನ್ನೂ ನಿಮಗೆ ಗ್ರಹಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ನಾನು ಮಾಡ್ತಾ ಇರೋ ಕೆಲಸ ನಿಮಗೆ ಆಸಕ್ತಿ ಹುಟ್ಟಿಸುವ ಕೆಲಸ ಮಾತ್ರ. ಸೊ ಇಷ್ಟು ದಿನ ನಾವು ನೋಡಿದ್ದೇನು ಅಂದರೆ, ಅನಸ್ತಾಶಿಯಾ ಯಾರು? ಅನಸ್ತಾಶಿಯಾ ಒಂದು ರಷ್ಯನ್ ಟೈಗಾ ರೀಜನಲ್ಲಿ, ಸೈಬೇರಿಯನ್ ಫಾರೆಸ್ಟಲ್ಲಿ ಇರುವ ಒಬ್ಬ ಮಹಿಳೆ. ಹೇಗೆ ಜೀವಿಸ್ತಾ ಇದ್ದಾಳೆ ಅಂದರೆ, ಪ್ರಕೃತಿಯಲ್ಲಿ ಜೀವಿಸ್ತಾ ಇದ್ದಾಳೆ. ಪ್ರಕೃತಿಯ ಜೊತೆಯಲ್ಲೆಲ್ಲ, ಪ್ರಕೃತಿಯಾಗಿ ಜೀವಿಸ್ತಾ ಇದ್ದಾಳೆ. ಯಾವುದೇ ರೀತಿಯ ಹೊರ ಪ್ರಪಂಚದಿಂದ ಸಂಪರ್ಕ ಇಲ್ಲದೆ, ಪ್ರಾಕ್ಟಿಕಲ್ ಫಿಸಿಕಲ್ ಸಂಬಂಧ, ಭೌತಿಕ ರೀತಿಯಲ್ಲಿ ಯಾವುದನ್ನು ಅವಳು ಹೊರ ಪ್ರಪಂಚದಿಂದ ಅಂದರೆ ಮಾರ್ಕೆಟ್ ಆ್ಯಂಡ್ ಮಷಿನ್ ಮೇಡ್ ಯಾವುದೂ ಇಲ್ಲ. ಆಹಾರ, ಅಲ್ಲಿ ಬೆಳೆಯುವ ಆಹಾರನೇ, ಅಲ್ಲಿರುವ ಪ್ರಾಣಿಗಳೇ ಅವಳಿಗೆ ಬಂದು ಆಹಾರ ಕೊಡುತ್ತೆ. ಯಾವ ಮನೆ ಗುಡಿಸಲು ಕಟ್ಕೊಂಡಿಲ್ಲ, ಯಾವ ತಂದೆ ತಾಯಿ ಅಕ್ಕಪಕ್ಕ ಬಳಗ, ಒಂದು ಕಮ್ಯುನಿಟಿ, ಒಂದು ಸೊಸೈಟಿ ಅಂತ ಇಲ್ಲ. ಒಂಟಿಯಾಗಿ ಹೇಗೆ, ಇವನ್ ನೋಡಿ ಪ್ರಾಣಿಗಳಿದ್ದರೂ ಅವ್ರಿಗೂ ಒಂದು ಪರಿವಾರ ಇರ್ತಿತ್ತೇನೋ. ಇಲ್ಲಿ ಪರಿವಾರ ಅನ್ನುವ ಹೆಸರಲ್ಲಿ ಅನಸ್ತಾಶಿಯಾ ಇರುವುದು ಅವರ ತಾತ ಮತ್ತು ಮುತ್ತಾತ. ಆದರೆ ಜೊತೆಗಿರಲ್ಲ, ಅವರು ಒಂದಿಷ್ಟು ದೂರದಲ್ಲಿ ತಮ್ಮದೇ ಆದ ಸಮುದಾಯದಲ್ಲಿ ಇರ್ತಾರೆ. ಇವಳು ಮಾತ್ರ ಕಾಡಲ್ಲಿ ಇರುವುದು. ಯಾವಾಗಿಂದ ಇರುವುದು ಅಂದರೆ, 2 ವರ್ಷ ವಯಸ್ಸಿಂದ ಅವರ ತಂದೆ ತಾಯಿ ಅದೇ ಕಾಡಲ್ಲಿ ರಿಸರ್ಚ್ ಮಾಡ್ತಾ ಇರುವಾಗ ಕಾರಣಾಂತರದಿಂದ ಅವರು ಮರಣ ಹೊಂದಿ ಅವಳು ಮಾತ್ರ ಉಳ್ಕೊಂಡ್ಬಿಡ್ತಾಳೆ. ಆಗ ಅವ್ರ ಮುತ್ತಾತ ಹೇಳ್ತಾರೆ, ಇವಳನ್ನ ಇಲ್ಲೇ ಬಿಡೋಣ, ಇವಳಿಲ್ಲೇ ಬೆಳೀಲಿ, ಕಾಡಲ್ಲೇ ಬೆಳೀಲಿ. ಕಾರಣ ಅವ್ರ ತಂದೆ ತಾಯಿ ಮಾಡಿದ ರಿಸರ್ಚು ಮತ್ತು ಇವರು ಅರ್ಥ ಮಾಡ್ಕೊಂಡಿದ್ದು, ತಾತ ಮತ್ತು ಮುತ್ತಾತ ಅವರು ಸಹ ಆ ಸಬ್ಜೆಕ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದು ಕಾರಣ ಅದು ಒಂದು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಆಗಿಬಿಡುತ್ತೆ. ಅನಸ್ತಾಶಿಯಾ ಕಾಡಿನಲ್ಲೇ ಬೆಳೀತಾ ಇದ್ದಾಳೆ ಎಲ್ಲ ರೀತಿಯಲ್ಲಿ. ಈಗ ಅವಳು ಇವತ್ತಿಗೂ ಇದ್ದಾಳೆ. 2024 ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸೊ ಅವಳು ಇವತ್ತಿಗೂ ಅಲ್ಲಿದ್ದಾಳೆ. ಆದರೆ ಹೊರ ಪ್ರಪಂಚದಿಂದ ದೂರವಾಗಿದ್ದಾಳೆ. ಆದರೆ ಯಾವ ಅರಿವು ಇಲ್ಲ ಅನ್ನೋ ಥರ ಇಲ್ಲ, ಏನು ಗೊತ್ತಿಲ್ಲ. ಹೇಗೆ ಒಂದು ಹಳ್ಳಿಯಲ್ಲಿ ಬೆಳೆದವರಿಗೆ ಸಿಟಿಯಲ್ಲಿ ಏನು ನಡೀತಾ ಇದೆ, ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಏನು ನಡೀತಾ ಇದೆ, ದಿಲ್ಲಿ ಬೊಂಬೈನಲ್ಲಿ ಕಲ್ಪನೆಯೂ ಮಾಡೋಕ್ಕಾಗಲ್ಲ. ಆ ಥರ ಜೀವಿಸ್ತಾ ಇರ್ತಾರೆ ಹಳ್ಳಿಯಲ್ಲಿ, ಕಾಡಲ್ಲಿ ಬೆಳೆದವರು. ಆದರೆ ಅನಸ್ತಾಶಿಯಾ ಆ ಥರ ಅಲ್ಲ. ಅವಳಲ್ಲಿರುವ ಒಂದು ವಿಶೇಷವಾದ ಶಕ್ತಿ ಏನು ಅಂದರೆ, ಅವಳು ಪ್ರಕೃತಿಯಾಗಿದ್ದಾಳೆ. ಹೇಗೆ ಬೀಸುವ ಗಾಳಿಗೆ ಎಲ್ಲವೂ ಗೊತ್ತು, ಹರಿಯುವ ನೀರಿಗೂ ಎಲ್ಲ ಗೊತ್ತು. ಅಷ್ಟೊಂದು ಮೆಮೊರಿ, ಅಷ್ಟೊಂದು ನಾಲೆಜ್ ಇದೆ. ಹಾಗೆಯೇ ಅನಸ್ತಾಶಿಯಾ ಕುಂತ ಜಾಗದಿಂದ, ಅಂದರೆ ಸೈಬೇರಿಯನ್ ಜಂಗಲ್ದಲ್ಲಿ, ಕಾಡಿನಲ್ಲಿ ಕೂತಲ್ಲಿಯೇ ಅವಳು ಪ್ರತಿಯೊಂದು ವಿಷಯದ ಬಗ್ಗೆ ಅರಿವು ಇದೆ. ಭೂಮಿಯ ಮೇಲೆ ಯಾವ ಮೂಲೆಯಲ್ಲಿ ಏನು ನಡೀತಾ ಇದೆ, ಪ್ರಾಕೃತಿಕವಾಗಿ ನಡೆಯುವ ಗೊಂದಲನೂ ಗೊತ್ತು, ಮನುಷ್ಯನ ಜೀವನದಲ್ಲಿ ನಡೆಯುವ ಗೊಂದಲ ವಿಷಯನೂ ಗೊತ್ತು, ಮನುಷ್ಯನ ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ನಡೆಯುವ ವಿಚಾರಗಳ ಬಗ್ಗೆಯೂ ಅವಳಿಗೆ ಎಲ್ಲವೂ ಜ್ಞಾನವಿದೆ, ಪರಿಚಯವಿದೆ. ಹಾಗೇನೇ ಗೊತ್ತಿದ್ದು ಸುಮ್ಮನೆ ಕೂತಿಲ್ಲ. ಅವಳು ತನ್ನ ಒಂದು ಶಕ್ತಿಯಿಂದ, ಅಂದರೆ ಒಂದು ಮನುಷ್ಯನಲ್ಲಿ, ಒಂದು ಪ್ರಕೃತಿಯಲ್ಲಿ ಪ್ರಾಕೃತಿಕವಾಗಿ ಬಂದಿರುವ ಶಕ್ತಿಯನ್ನು ಅರ್ಥೈಸಿಕೊಂಡು ಈಗ ತನ್ನ ಶಕ್ತಿಯನ್ನು ಬಳಸಿ ಅವಳು ಹೊರ ಪ್ರಪಂಚದಲ್ಲಿರುವ ಹೆಚ್ಚಾಗಿ ಅವಳಿಗೆ ಪ್ರೀತಿಯ ಜನರು ಯಾರು ಅಂದರೆ, ಯಾರು ಭೂಮಿಗೆ ಹತ್ತಿರವಾಗಿರ್ತಾರೋ, ಯಾರು ಬೆಳೆಯನ್ನು ಬೆಳೆಸ್ತಾ ಇರ್ತಾರೋ ಅವರ ಜೊತೆಗೆ ಅವಳಿಗೆ ತುಂಬ ಅನುಕಂಪ. ಆದ್ದರಿಂದ ಅವರಿಗೆ ಬೇಕಾಗುವ ನಾಲೆಜನ್ನು, ಜ್ಞಾನವನ್ನು ತನ್ನದೇ ಆದ ರೀತಿಯಲ್ಲಿ ಅವರಿಗೆ ತಲುಪಿಸ್ತಾ ಇರ್ತಾಳೆ. ಅದು ಹೇಗೆ ಅಂದರೆ, ತನ್ನ ಶಕ್ತಿಯಿಂದ. ಅವಳು ಹೇಳ್ತಾಳೆ, ಪ್ರತಿ ಮನುಷ್ಯನಿಗೂ ತನ್ನದೇ ಆದ ಒಂದು ಶಕ್ತಿ ಇರುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ, ನಮಗೆ ಗೊತ್ತು ಥರ್ಡ್ ಐ ಅಂತ. ಅದು ಒಂದು ಪ್ರಾಕ್ಟಿಕಲಿ ನಾವು ಕಲಿತು ಆ ಥರ ತಿಳ್ಕೊಳ್ತಾ ಇದ್ದೀವಿ. ಆದರೆ ನಮ್ಮ ಶರೀರದಿಂದನೇ ಒಂದು ಬೆಳಕು ಹೊಮ್ಮುತ್ತಾ ಇರುತ್ತೆ.
ರೇ ಆಫ್ ಲೈಟ್ ಅಂತ ಹೇಳ್ತಾಳೆ. ಪ್ರತಿಯೊಬ್ಬ ಮನುಷ್ಯನ ಒಂದು ಬೆಳಕಿರುತ್ತೆ. ಆ ಬೆಳಕಿನಿಂದ ಅವಳು ನಾಲೆಜನ್ನು ಕಳಿಸ್ತಾ ಇದ್ದಾಳೆ. ಹೇಗೆ ಕಾಸ್ಮಿಕ್ ಬೆಳಕಿನಿಂದ ನಾವು ಎಲ್ಲವನ್ನು ಪಡಿತಾ ಇದ್ದೇವೆ. ಆರೋಗ್ಯ ಸಿಗ್ತಾ ಇದೆ, ಬುದ್ಧಿ ಬರ್ತಾ ಇದೆ, ಮತ್ತು ಜೀವನದಲ್ಲಿ ನಡೆಯೋದೆಲ್ಲ ಈ ಕಾಸ್ಮಿಕ್ ಎನರ್ಜಿಯಿಂದ. ಹಾಗೆಯೇ ಅವಳು ಹೇಳ್ತಾಳೆ, ನನ್ನ ಈ ಎನರ್ಜಿಯಿಂದ ನಾನು ಅಲ್ಲಿ ಕೆಲಸ ಮಾಡುವ, ಭೂಮಿ ಮೇಲೆ ಕೆಲಸ ಮಾಡುವ ದಾಚಿಕ್ ಅಂತ ಅವ್ರ ಹೆಸರು ಹೇಳೋದು, ಅಂದರೆ ರೈತರು ಮಾತ್ರ ಅಲ್ಲ, ಯಾರು ಕಾಡಲ್ಲಿ ಇರ್ತಾರೆ, ಫಾರ್ಮ್ ಹೌಸಲ್ಲೆಲ್ಲ ಇರ್ತಾರಲ್ಲ, ತಮ್ಮದೇ ಆದ ಹೂವು ಹಣ್ಣು ಗಿಡಗಳನ್ನ ಬೆಳೆಸ್ಕೊಂಡು, ಪ್ರಾಣಿಗಳನ್ನ ಬೆಳೆಸ್ಕೊಂಡು, ಸತತವಾಗಿ ಆ ಭೂಮಿಯಲ್ಲಿ ಓಡಾಡಿಕೊಂಡು ನಗಾಡಿಕೊಂಡು ಆಟ ಆಡಿಕೊಂಡು ಇರ್ತಾರೆ. ಅಂಥವರಿಗೆ ತನ್ನ ಈ ಬುದ್ಧಿಯನ್ನು, ತನ್ನ ಈ ಜ್ಞಾನವನ್ನು ಕಳಿಸ್ತಾ ಇರ್ತಾಳೆ. ಆದರೆ ಇವತ್ತು ಅವಳು ಇಡೀ ಪ್ರಪಂಚದಲ್ಲಿ ನಡೀತಿರುವ ಅಲ್ಲೋಲ ಕಲ್ಲೋಲಗಳಿಗೆ ಕಾರಣ ಏನು ಅಂತ ತಿಳಿದು ಅದನ್ನು ಹೊರಪ್ರಪಂಚಕ್ಕೆ ತಿಳಿಸಬೇಕನ್ನುವ ಹಂಬಲದಿಂದ ಹೊರಪ್ರಪಂಚದಿಂದ ಒಬ್ಬ ಮನುಷ್ಯನನ್ನು ಬರಮಾಡಿಕೊಂಡು, ಅದುವೇ ನಮಗೆ ಇವತ್ತು ಈ ಪುಸ್ತಕ ಬರೆದಿರುವ ವ್ಲಾಡಿಮಿರ್ ಮೇಗ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್. ಅವನನ್ನು ಬರಮಾಡಿಕೊಂಡು ಅವನಲ್ಲಿ ಈ ಜ್ಞಾನವನ್ನು ಹಂಚಿಕೊಂಡು ಅವನು ಮತ್ತೆ ಹೊರಪ್ರಪಂಚಕ್ಕೆ ಈ ವಿಷಯ ತಿಳಿಸ್ಲಿಕ್ಕೆ ಬರೆಯಬೇಕಾದ ಪುಸ್ತಕಗಳನ್ನೆಲ್ಲ ಬರೆದು ಇವತ್ತು ಉತ್ತರ ಧ್ರುವದ ಹತ್ತಿರ ಇರುವ ಎಲ್ಲ ದೇಶಗಳಲ್ಲಿ ಈ ವಿಚಾರ ತಿಳಿದು ಬಂದಿದೆ. ಸೊ ಹಾಗೆಯೇ ಅನಸ್ತಾಶಿಯ ವಿಚಾರವನ್ನು ತಿಳಿದು ಅದರಂತೆಯೇ ಜೀವನವನ್ನು ಮಾಡ್ತಾ ಇದ್ದಾರೆ. ಸೊ ಇಂದು ನಾವು ಇದನ್ನೆಲ್ಲ ತಿಳಿತಾ ಇದ್ದೇವೆ ಈ ಪುಸ್ತಕವನ್ನು ಓದಿ. ಆಲ್ರೆಡಿ ನೋಡಿ, ಸೃಷ್ಟಿಯಲ್ಲಿ ಆಗುವ ಬದಲಾವಣೆಗಳಿಗೆ ಎಲ್ಲರಿಗೂ ಈ ಒಂದು ವೈಬ್ರೇಷನ್ಸ್ ಬರ್ತಾ ಇರುತ್ತೆ. ಆ ವೈಬ್ರೇಷನ್ಸಿಂದ ನಮ್ಮ ಮನಸ್ಸಿನಲ್ಲಿ ವಿಚಾರಗಳು ಮತ್ತು ವಿಕಾರಗಳು ಬರುತ್ತೆ. ಈಗ ಬರ್ತಿರುವ ವಿಚಾರ ಸ್ಪೆಷಲಿ ನಾವು ಕೋವಿಡ್ ಸಮಯದ ನಂತರದ ವಿಚಾರ ಕಡೆಗೆ ಗಮನಿಸೋಣ. ಎಲ್ಲರ ಮನಸ್ಸಿನಲ್ಲಿ ಇವಾಗ ಕಾಡಿನತ್ತ ಹೋಗಬೇಕು, ಭೂಮಿಯತ್ತ ಹೋಗಬೇಕು ಅನ್ನೋ ವಿಚಾರ ಬಂದಿದೆ. ಆದಷ್ಟು ಹೋಗಿ ನಮ್ಮದೇ ಆದ ಒಂದು ಭೂಮಿ ಮಾಡಿಕೊಂಡು ನಮ್ಮದೇ ಆದ ಬೆಳೆಯನ್ನು ಬೆಳೆಸ್ಕೊಳ್ತಾ ಆರೋಗ್ಯವಂತವಾಗಿ ಜೀವನ ಮಾಡಬೇಕು ಅಂತ ಒಳಗಿಂದ ಮನಸ್ಸು. ಅದು ಪ್ರಾಕ್ಟಿಕಲ್ ಆಗ್ತಾ ಇದೆಯಾ ಇಲ್ಲ ಅದು ಸೆಕೆಂಡ್ರಿ. ಯಾಕೆ ಅಂದರೆ ಜಾಬ್ ಇರುತ್ತೆ, ಬಿಸ್ನೆಸ್ ಇರುತ್ತೆ, ಮಕ್ಕಳಿರ್ತಾರೆ, ಸ್ಕೂಲ್ ಕಾಲೇಜ್ಗಳಿರುತ್ತೆ. ಅದು ಕಾರಣದಿಂದ ನಾವು ಹೋಗ್ಲಿಕ್ಕಾಗದೇ ಇರ್ಬೋದು. ಆದರೆ ಎಷ್ಟೋ ಸೋಲ್ಸು ಎಷ್ಟು ಡಿಟರ್ಮಿನೇಷನಿಂದ ಈ ಡಿಸಿಷನ್ ತೊಗೊಂಡಿದ್ದಾರೆ ಅಂದರೆ, ತುಂಬ ಜನ ನನಗೆ ಗೊತ್ತಿರೋ ಹಾಗೇನು ಹೋಗಿ ಹೊಲ ಗದ್ದೆಗಳನ್ನ ಖರೀದಿಸಿ, ಇಂಜಿನಿಯರ್ಸ್ ಇದ್ದಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ, ಬಟ್ ಹೋಗಿ ಹೊಲ ಗದ್ದೆ ತೊಗೊಂಡು ಅವರವ್ರ ಊರಲ್ಲಿ ಇಲ್ಲ ಊರಿನ ಆಚೆ ಬೇರೆ ಒಂದು ಊರು ಮಾಡಿಕೊಂಡು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಭೂಮಿಗೆ ಹತ್ತಿರವಾಗಿ. ವ್ಲಾದಿಮಿರ್ ಮೇಗ್ರೆ ಅನಸ್ತಾಶಿಯನ್ ಭೇಟಿಯಾದರು, ಎಲ್ಲ ವಿಷಯ ತಿಳಿತಾ ಇದ್ದರೆ ಘರ್ಷಣೆ. ಯಾಕೆ ಅಂದರೆ ನಾವು ಕಲ್ತಿರುವ ವಿದ್ಯೆ ಆಗಲಿ, ನಾವು ತಿಳಿದಿರುವ ಜ್ಞಾನ ಆಗಲಿ ಮೆನಿ ಅ ಟೈಮ್ಸ್ ಅದು ಹೊಂದಲ್ಲ. ಎಷ್ಟೋ ಸಲ ವಿಮರ್ಶೆಗೆ ಕಾರಣ ಆಗುತ್ತೆ, ಒಪ್ಕೊಳ್ಳಲ್ಲ ಮನಸ್ಸು. ಇದೇನಿದು ಕಾಡಲ್ಲಿರೋರಿಗೆ ಸರಿ, ನಮಗೆ ಪ್ರಾಕ್ಟಿಕಲ್ಗೆ ಸಂಬಂಧ ಆಗಲ್ಲ ಇದು ಅಂತ, ಅನ್ವಯಿಸಲ್ಲ ಅಂತ. ಆದರೆ ಇಲ್ಲಿ ಪದೇ ಪದೇ ಅನಸ್ತಾಶಿಯ ಹೇಳ್ತಾಳೆ, ಭೂಮಿಯ ಮೇಲೆ ಎಲ್ಲಿ ಹೋಗಿ ಜೀವನ ಮಾಡಿದರೂ ಈ ಒಂದು ಅವೇರ್ನೆಸ್ನಲ್ಲಿದ್ದರೆ ಮಾತ್ರ ಸರಿಯಾಗಿ ಜೀವನ ಮಾಡಲು ಸಾಧ್ಯ. ಯಾಕೆಂದರೆ ಮನುಷ್ಯನಿಗೆ ಇರುವ ತೊಂದರೆಗಳು ಯಾವುದಿದೆಯೋ ಅದು ಅವನಿಂದನೇ ಬರ್ತಾ ಇದೆ ಅಂತ. ಅವಳು ಹೇಳುವ ಮಾತಿಂದ ವ್ಲಾದಿಮಿರ್ಗೆ ಎಷ್ಟೋ ಸಲ ಇವಳೇನು ಮನುಷ್ಯಳ, ಈ ಭೂಮಿಯವಳೇನಾ, ಏಲಿಯನ್ನ, ಇಲ್ಲ ದೇವತಾ ಅವತಾರನ, ಒಂದೊಂದು ಸರ್ತಿ ಹುಚ್ಚಿನ, ಆ ಥರ ಎಲ್ಲ ಯೋಚನೆ ಬಂದಿದೆ ಫ್ರೆಂಡ್ಸ್. 3 ದಿನ ಸಮಯ ಅನಸ್ತಾಶಿಯ ಜೊತೆಗೆ ವ್ಲಾದಿಮಿರ್ ಕಳೆದ ಮೇಲೆ ಮತ್ತೆ ಹೊರಗೆ ಬರ್ತಾರೆ. ಹೊರಗೆ ಬಂದು ಅವರು ಒಂದು ಮೊದಲನೇ ಪುಸ್ತಕವನ್ನು ರಿಲೀಸ್ ಮಾಡ್ತಾರೆ. ಹಾಗೆ ವಿಶ್ವದಾದ್ಯಂತ ಅವಳು ಹೇಳಿದಂತೆಯೇ ಎಲ್ಲರಿಗೂ ಈ ಪುಸ್ತಕ ತುಂಬ ಇಷ್ಟ ಆಗಿ ದೊಡ್ಡ ದೊಡ್ಡ ಮೇಧಾವಿಗಳು ಈ ವಿಷಯದ ಬಗ್ಗೆ, ಯಾಕೆಂದರೆ ಸಾಮಾನ್ಯರು ನಾವು ಕತೆ ಅಂತೆ ಓದಿ ಅದನ್ನು ಹಾಗೆ ಮರೆತು ಹೋಗ್ಬೋದು. ನೀವು ಇವತ್ತು ಕೇಳ್ತಾ ಇದ್ದೀರಾ, ಮತ್ತು ಮುಂದಿನ ವಾರ ನೋಡುವವರೆಗೆ ನಿಮ್ಮ ಮನಸ್ಸಿನಲ್ಲಿ ಬಂದರೆ ಬಂತು, ಇಲ್ಲಾಂದರೆ ಇಲ್ಲ ಈ ವಿಚಾರ. ಆದರೆ ಮೇಧಾವಿಗಳಿಗೆ ಇಂತಹ ಒಂದು ಸೂತ್ರ, ಇದು ಜೀವಿಸುವ ಸರಿಯಾದ ಸೂತ್ರ, ಇದು ಎಷ್ಟು ಸರಿ ಇದೆ ಅಲ್ವಾ, ಇದ್ರ ಮೇಲೆ ಒಂದು ವರ್ಕ್ ಆಗಬೇಕು, ಇದ್ರ ಮೇಲೆ ಒಂದು ಕೆಲಸ ಆಗಬೇಕು, ಇದ್ರಿಗೆ ಒಂದು ಪ್ರಾಜೆಕ್ಟಾಗಿ ತಗೊಳ್ಬೇಕು ಅಂತ ವಿಚಾರ ಮಾಡುವವರು ಎಷ್ಟೋ ಸಾಧಕರು ಇದ್ದಾರೆ. ಅವರೆಲ್ಲ ಇದರ ಬಗ್ಗೆ ಆಸಕ್ತಿ ತೋರಿಸಿದಾಗ ಆಗ ವ್ಲಾದಿಮಿರ್ಗೆ ಅನಿಸಿತು, ನಿಜವಾಗ್ಲೂ ಅನಸ್ತಾಶಿಯ ಹೇಳುವ ಮಾತು ಅಮೂಲ್ಯವಾದ ಮಾತುಗಳು. ಆದರೆ ಎಷ್ಟಾದರೂ ಅವನು ಬಿಸ್ನೆಸ್ ಮ್ಯಾನು, ಯೋಚನೆ ಎಲ್ಲ ದುಡ್ಡು ಮಾಡೋದ್ರ ಮೇಲೇ ಇದೆ. ಸೊ ಈ ಮುಂದಿನ ಚಾಪ್ಟರಲ್ಲಿ ಏನು ಸಂಗತಿ ನಡೀತಾ ಇದೆ ನೋಡೋಣ. ಅವನಿಗೆ ಅನಿಸುತ್ತೆ ಅನಸ್ತಾಶಿ ಅದು ಬುಕ್ಕು ರಿಲೀಸ್ ಆಯಿತು, ಅವಳು ಮಾತಾಡೋ ಮಾತು ಎಲ್ಲ ನೋಡಿದರೆ, ಓ ಒಳ್ಳೆ ಪಾರ್ಟಿ ಇದು,
ಇವಳಿಂದ ಚೆನ್ನಾಗಿ ದುಡ್ಡು ಗಳಿಸ್ಬೋದು, ಅನಸ್ತಾಶ್ಯ ಮನಸ್ಸು ಮಾಡಿದರೆ ಹೊರ ಪ್ರಪಂಚಕ್ಕೆ ಬಂದ್ಲು ಅಂದರೆ ಆ ಕಾಡು ಬಿಟ್ಟು ಹೊರಗೆ ಬಂದುಬಿಟ್ರೆ ಕೂತಲ್ಲೇ ಇಷ್ಟೆಷ್ಟು ದುಡ್ಡು ನಾವು ಮಾಡಿಬಿಡ್ಬಹುದು ಅಂತ ಯೋಚನೆ ಮನಸ್ಸಿನಲ್ಲಿ ಮೆಳಕು ಹಾಕ್ತಾ ಹೋಗ್ತಾನೆ. ಅವ್ರಿ ಬಾಬಾ ಎಷ್ಟು ದುಡ್ಡು ಮಾಡ್ಬೋದಲ್ವಾ, ಎಲ್ಲ ಒಳ್ಳೆ ಐಡಿಯಾ ಅಲ್ವಾ ಇದು. ಏನು ಅಂದರೆ ಅವಳು ಯಾರನ್ನು ಮುಟ್ಟೋದೇನೆ ಟ್ರೀಟ್ಮೆಂಟ್ ಮಾಡಿಬಿಡ್ತಾಳೆ. ಸೊ ಇವಳು ಮಷೀನು, ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಥರ ಅವನಿಗೆ ಕಾಣಿಸುತ್ತೆ. ಸೊ ಮನಸ್ಸಿನಲ್ಲಿ ಇದೆಲ್ಲ ವಿಚಾರ ಇಟ್ಕೊಂಡು ಅನಸ್ತಾಶಿಯಾಗೂ ಹೇಳ್ತೇನೆ, ನೋಡು ನೀನು ಇಲ್ಲಿ ಇದ್ಕೊಂಡು ಮಾಡಿದರೆ ಏನೂ ಉಪಯೋಗ ಆಗಲ್ಲ, ನೀನು ಹೊರಗೆ ಬರಬೇಕು. ಆಮೇಲೆ ಎಷ್ಟು ರೋಗಗಳಿದೆ, ಎಷ್ಟು ಡಾಕ್ಟರ್ಸ್ ಇದ್ದಾರೆ, ಎಷ್ಟು ಹಾಸ್ಪಿಟಲ್ಸ್ ಇದೆ. ಟ್ರೀಟ್ಮೆಂಟ್ ಇಲ್ಲದೆ, ಟ್ರೀಟ್ಮೆಂಟ್ ಕಾಣದೇ ಇರೋ ರೋಗಗಳು ಎಷ್ಟೊಂದಿದೆ. ನೀನು ಎಲ್ಲವನ್ನು ಬರೀ ದೃಷ್ಟಿಯಿಂದ, ವಿಚಾರದಿಂದ ಸರಿ ಮಾಡ್ತಾ ಇದೆಯಾ. ಮುಟ್ಟೋದು ಇಲ್ಲ ಯಾರನ್ನೂ. ಅಂದರೆ ಡಾಕ್ಟ್ರ್ ಥರ ಚೆಕ್ ಮಾಡೋಬೇಕಾಗಿಲ್ಲ, ಟೆಸ್ಟ್ ಮಾಡಬೇಕಾಗಿಲ್ಲ, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಇಲ್ಲ. ಎಷ್ಟು ಚೆನ್ನಾಗಿದೆ ಇದು ಅಂತ ಲೆಕ್ಕಗಳು ಹಾಕ್ತಾ ಇದ್ದಾನೆ. ನೀನು ಎಷ್ಟು ನಿಮಿಷದಲ್ಲಿ ಒಂದು ಪೇಷಂಟನ್ನು ಡಯಾಗ್ನೋಸ್ ಮಾಡಿ ಅವರ ರೋಗವನ್ನು ಗುಣಪಡಿಸಬಹುದು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನನಗೆ ತುಂಬ ಕಷ್ಟ ಆಗಿ ತುಂಬ ಕಾಂಪ್ಲಿಕೇಟೆಡ್ ಕೇಸನ್ನು ನಾನು ಒಂದು 10 ನಿಮಿಷ ತೊಗೊಂಡಪ್ಪ. ನಂಗೆ ತುಂಬ ಬೇಜಾರಾಯಿತು, ಅಷ್ಟು ಟೈಮ್ ವೇಸ್ಟ್ ತೊಗೊಂಡೆ ನಾನು ಒಂದು ಪೇಷಂಟ್ ಹೀಲ್ ಮಾಡೋಕ್ಕೆ ಅಂತ. ಅವನು ಹೇಳಿದೆ 10 ನಿಮಿಷನ, ಇಲ್ಲಿ ನಾವುಗಳು ಟೆಸ್ಟ್ಗಳು ಮಾಡೋಕ್ಕೆ 1 ವಾರ, ಅದರ ರಿಸಲ್ಟ್ ಬರಲಿಕ್ಕೆ ಮತ್ತೊಂದು ವಾರ, ಕೆಲವೊಂದು ರೋಗಗಳಿಗೆ ವರ್ಷಾನುಗಟ್ಟಲೆ ಟ್ರೀಟ್ಮೆಂಟು, ಇನ್ನು ಕೆಲವು ರೋಗಗಳಿಗೆ ಜೀವನ ಪರ್ಯಂತ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಡಾಕ್ಟ್ರಿಗೆ ಆ ಥರದ ಒಂದು ಬೇಜಾರಿಲ್ಲ. ಅಯ್ಯೋ ನನ್ನಿಂದ ಇದು ಟ್ರೀಟ್ ಮಾಡಲಿಕ್ಕಾಗಲಿಲ್ವಲ್ಲ, ಈ ರೋಗ ಗುಣಪಡಿಸ್ಲಿಕ್ಕಾಗಲಿಲ್ವಲ್ಲ, ಈ ನೋವಿನಿಂದ ನಾನು ಅವರನ್ನು ಕಾಪಾಡಲಿಕ್ಕಾಗಲಿಲ್ವಲ್ಲ ಅನ್ನೋ ನೋವು ಸಹ ಇಲ್ಲದೆ ಆ ಥರದ ಒಂದು ಪ್ರಪಂಚ ಇದೆ. ನೀನೇನು 10 ನಿಮಿಷ ಅಂದರೆ ಅದೊಂದು ಲೆಕ್ಕನೇ ಅಲ್ಲ. ನೀನು ಸಿಂಪಲ್ಲಾಗಿ ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಳ್ಳೋಣ, ಅದರಲ್ಲಿ ನಾವು ಪೇಷಂಟ್ಗೆ ಇಷ್ಟು ನಿಮಿಷಕ್ಕೆ ಇಷ್ಟು, ಒಂದು ಪೇಷಂಟ್ಗೆ ಅಂತ ನಾವು ಫಿಕ್ಸ್ ಮಾಡೋಣ ಅಂತ ಹೇಳ್ತಾನೆ ವ್ಲಾದಿಮಿರ್. ಆಗ ಅನಸ್ತೇಶಿಯಾ ಹೇಳ್ತಾಳೆ, ನಿನಗೆ ದುಡ್ಡು ಬಿಟ್ಟರೆ ಇನ್ನೇನು ಬೇಕಾಗಿಲ್ವಾ, ನಾನು ನಿನಗೆ ದುಡ್ಡು ಬರುವ ಬೇರೆ ಉಪಾಯಗಳನ್ನ ಎಷ್ಟೊಂದು ಹೇಳ್ತಾ ಇದ್ದೇನೆ. ನಾನು ಮನುಷ್ಯನ ಟ್ರೀಟ್ ಮಾಡೋದಕ್ಕೆ, ಅವನ ನೋವನ್ನು ದೂರ ಮಾಡಲಿಕ್ಕೆ ನಾನು ದುಡ್ಡು ತಗೊಳ್ಬೇಕು ಅನ್ನೋ ಯೋಚನೆ ನನಗಿಲ್ಲವೇ ಇಲ್ಲ. ಮೊದಲನೇ ಮಾತು, ನಾನು ಇಲ್ಲಿಂದ ಹೊರಗೆ ಬರೋದೇ ಇಲ್ಲ. ನಾನು ಎಲ್ಲಿ ಹುಟ್ಟಿದ್ದೇನೋ ಆ ಜಾಗವನ್ನು ಬಿಟ್ಟು ನಾನು ಎಲ್ಲಿ ಬರಲ್ಲ. ಈ ಮಾತನ್ನೇ ಅವಳು ವಿಶ್ವದಲ್ಲಿ ಎಲ್ಲರಿಗೂ ತಿಳಿಸ್ತಾ ಇರೋದು ಅದೇ. ಫ್ರೆಂಡ್ಸ್, ನಿಮ್ಮದು ಅಂತ ಒಂದು ಭೂಮಿ ಇದ್ದರೆ ಯಾವ ಕಾರಣಕ್ಕೂ ನೀವು ಆ ಭೂಮಿಯನ್ನು, ನಿಮ್ಮ ಪ್ರದೇಶವನ್ನು ಬಿಟ್ಟು ಹೊರಗೆ ಬರಬಾರ್ದು. ಅದು ದುಡ್ಡು ಗಳಿಕೆಗೆ ಆಗಲಿ, ಯಾವುದೇ ಕಾರಣದಿಂದ ಆಗಲಿ. ಸೊ ಅವಳು ಹೇಳ್ತಾಳೆ, ನಾನು ಹೇಗೆ ನನ್ನ ಈ ಭೂಮಿಯನ್ನು ಬಿಟ್ಟು ಬರೋದು ಅಂತ. ಅವನು ಹೇಳ್ತಾಳೆ, ನಿನ್ಗೆ ಯೋಚನೆ ಮಾಡಿ ನೋಡು, ಸ್ವಲ್ಪ ದಿನ ಮಾಡಿ ನೋಡು. 15 ನಿಮಿಷಕ್ಕೆ ನೀನು, ಈವನ್ ಅವರ ರೂಬಲ್ಸಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಎಕ್ಸಾಕ್ಟಾಗಿ ಅಮೌಂಟು ಹೇಳ್ತೀನಿ. ಅವಳು ಹೇಳ್ತಾನೆ, ನೀವು 15 ನಿಮಿಷದಲ್ಲಿ ಒಂದು ಪೇಷಂಟ್ ಟ್ರೀಟ್ ಮಾಡೋದಾದರೆ ಒಂದು ಪೇಷಂಟ್ಗೆ 250,000 ಅಲ್ಲಿ ರೂಬಲ್ಸ್ ಅಂದರೆ ನಮ್ಮ ಇಂಡಿಯನ್ ರುಪೀಸಿಗೆ ತುಂಬ ಕಡಿಮೆ ಬೆಲೆ ಇರುತ್ತೆ. ಸೊ 250,000 ರೂಬಲ್ಸ್ ತೊಗೊಂಡ್ರೆ 15 ನಿಮಿಷಕ್ಕೆ 250,000 ರೂಬಲ್ಸ್ ಆಯಿತು ಅಂದರೆ 1 ಗಂಟೆಗೆ ಅವ್ನು ಹೇಳ್ತಾನೆ 1 ಮಿಲಿಯನ್ ಆಗತ್ತೆ ರೂಬಲ್ಸ್. 1 ಮಿಲಿಯನ್ ರೂಬಲ್ಸ್ ಗಳಿಸ್ಬೋದು, ನಾವು ಮಿಲಿಯನರ್ ಆಗಿಬಿಡ್ಬೋದು. ಏನು 1 ಗಂಟೆನಲ್ಲಿ ಮಿಲಿಯನೇರ್. ಹಾಗೆಯೇ ಅವ್ನು ಹೇಳ್ತಾ ಇದ್ದಾನೆ, ಒಂದು ಆಪ್ರೇಷನ್ಗೆ ನಾವು 30 ಮಿಲಿಯನ್ ರೂಬಲ್ಸ್ ತೊಗೊಳ್ಬಹುದು. ಎಷ್ಟು ಬೇಗ ನಾವು ಎಷ್ಟು ರಿಚ್ ಆಗಿಬಿಡ್ತೀವಿ ಅಂತ. ಅವಳು ಅದನ್ನು ಒಪ್ಕೊಳ್ಳಲ್ಲ. ಅವಳು ಹೇಳ್ತಾಳೆ, ನಿಜ, ನಾನು ಎಷ್ಟೋ ರೋಗಗಳಿಗೆ ಸರಿಪಡಿಸುವ ವಿಧಾನವನ್ನು ತಿಳ್ಕೊಂಡಿದ್ದೇನೆ, ಯಾಕೆಂದರೆ ರೋಗಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ಎಲ್ಲ ರೋಗವನ್ನು ನಾನು ಸರಿ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ, ಯಾಕೆಂದರೆ ನಾನು ಎಲ್ಲ ರೋಗಗಳಿಗೆ ನಾನು ಟ್ರೀಟ್ ಮಾಡಿಲ್ಲ. ಕೆಲವೊಂದು ರೋಗಗಳಿಗೆ ನಾನು ಇನ್ನೂ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಸರಿ ಅದನ್ನು ಬಿಟ್ಬಿಡೋಣ, ಯಾವುದಾಗತ್ತೆ ಅದನ್ನು ಮಾತಾಡೋಣ, ಬಿಸ್ನೆಸ್ ಮಾತಾಡೋಣ, ಯಾವುದಾಗಲ್ಲ ಅದು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಅವಳು ಅವಾಗ ಹೇಳ್ತಾಳೆ, ನೋಡಿ ಖಂಡಿತವಾಗ್ಲೂ ದುಡ್ಡಿಗಾಗಿ ನಾನು ಯಾರನ್ನು ಟ್ರೀಟ್ ಮಾಡಲ್ಲ. ಮೊದಲನೇ ಮಾತು, ರೋಗ ಬರಲಿಕ್ಕೆ ಕಾರಣನೇ ಈ ಥರದ ವಿಚಾರಗಳಾಗಿದ್ದರಿಂದ ಎಲ್ಲರನ್ನೂ ನಾವು ಟ್ರೀಟ್ ಮಾಡಲಿಕ್ಕಾಗಲ್ಲ. ಸಣ್ಣ ರೋಗನೇ ಇರಬಹುದು, ನಾನು ಅವನನ್ನು ಹೀಲ್ ಮಾಡ್ತೇನೆ ಅನ್ನೋ ಪ್ರಾಮಿಸ್ ನಾನು ಮಾಡಲ್ಲ, ಮತ್ತು ಯಾವ ಡಾಕ್ಟ್ರು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾಳೆ. ಕಾರಣ ಏನು ಅಂತ ಕೇಳ್ತಾನೆ. ಅದು ಹೇಗೆ? ಹೌದಲ್ವಾ, ಸಣ್ಣ ಸಣ್ಣ ರೋಗ ಇದ್ರೂ ಕೆಲವೊಂದು ಸರ್ತಿ ಯಾವುದೇ ಟ್ರೀಟ್ಮೆಂಟು ಅವ್ರಿಗೆ ಒಗ್ಗಲ್ಲ, ಯಾಕೆ ಅಂತ ಕೇಳ್ತಾನೆ. ಆಗ ಹೇಳ್ತಾಳೆ, ಟ್ರೀಟ್ಮೆಂಟ್ ಕೊಡುವವರು ಟ್ರೀಟ್ ಮಾಡಬೇಕು, ಅಂದರೆ ಅವರನ್ನು ಗುಣಪಡಿಸಬೇಕನ್ನೋ ಉದ್ದೇಶದಿಂದ ಮಾಡ್ತಾ ಇರ್ತಾರೆ. ಆದರೆ ಪೇಷಂಟ್ ಆದವನು, ಅವನು ಅಲ್ಲಿ ಒಳಗಿಂದ ಅವನಲ್ಲಿ ಒಂದು ರಿಪಲ್ಷನ್ ಬರ್ತಾ ಇರುತ್ತೆ.
ಅಡ್ಡಿ ಮಾಡ್ತಾ ಇರುತ್ತೆ, ಅವನ ಭಾವನೆಗಳು ಅವನ ವಿಚಾರಗಳೇ ಅಡ್ಡಿ ಮಾಡ್ತಾ ಇರುತ್ತೆ ಅಂತ ಅವನು ಹೇಳ್ತಾನೆ. ನಂದು ಹೇಗೆ, ಈಗ ನನಗೇನಾದರೂ ನೋವಿದ್ರೆ ನಂಗೆ ನೋವು ಕಡಿಮೆ ಆಗಬೇಕು ಅನ್ನೋ ವಿಚಾರ ಬರುತ್ತೆ ಹೊರತು ನೋವು ಕಡಿಮೆ ಆಗಬಾರ್ದು ಅನ್ನೋದು ಬರಲ್ವಲ್ಲ. ಆವಾಗ ಅವಳು ಹೇಳ್ತಾಳೆ, ಡೈರೆಕ್ಟಾಗಿ ಅದೇ ಥರ ವಿಚಾರ ಬರಲ್ಲ, ಆದರೆ ಅವನಲ್ಲಿ ಇರುವ ಡಾರ್ಕ್ ಥಾಟ್ಸ್ ಅಂತ ಹೇಳ್ತಾಳೆ. ಇಲ್ಲಿ ಡಾರ್ಕ್ ಅಂದರೆ ನಾವು ನೆಗೆಟಿವ್ ಪಾಸಿಟಿವ್ ಯಾವ ಪದಗಳನ್ನ ಬಳಸ್ತೀವೋ, ಇಲ್ಲಿ ಅನಸ್ತಾಶಿಯಾ ಯಾವಾಗಲೂ ಲೈಟ್ ಆ್ಯಂಡ್ ಡಾರ್ಕ್ ಯೂಸ್ ಮಾಡಿದ್ದಾಳೆ. ಹಾಗಾದರೆ ಯಾವುದು ಈ ಡಾರ್ಕ್ ಥಾಟ್ಸ್ ಅಂತ ಕೇಳಿದಾಗ, ಯಾವುದು ಡಾರ್ಕ್ ವಿಚಾರಗಳು ಅಂತ ಕೇಳಿದಾಗ, ಮನಸ್ಸಿನಲ್ಲಿ ಕೋಪ, ಜಿಗುಪ್ಸೆ ಮತ್ತು ಹೇಟ್ರೆಡ್, ಘೃಣಾವಸ್ಥೆ ಅಲ್ಲಿ ಇರೋದು, ಯಾವುದನ್ನ ಬಗ್ಗೆ ನಾವು ಯಾವಾಗಲೂ ಕೆಟ್ಟದಾಗಿ ಯೋಚನೆ ಮಾಡೋದು, ಜೆಲ್ಲಸಿ, ಆಮೇಲೆ ಈ ಥರದ ಯೋಚನೆಗಳು ನಮ್ಮ ಶರೀರದ ರೋಗಗಳಿಗೆ ಗುಣಪಡಿಸಲಿಕ್ಕೆ ಅಡ್ಡಿ ಮಾಡುತ್ತೆ. ನೋಡಿ ಯಾವ ಗುಣಗಳು ಅಂತ ತುಂಬ ಒಂದು ಲಿಸ್ಟೇ ಕೊಟ್ಟಿದ್ದಾಳೆ ಅವಳು. ಸೊ ಈ ಥರದ ವಿಚಾರಗಳು ನಮ್ಗೆ ತಿಳಿದು ಬಂತು ಈಗ ಯಾವ ವಿಚಾರಗಳು ಅಂತ. ಅರಿಷಡ್ವರ್ಗಗಳು ಏನೇನಿದೆಯೋ ಅದೆಲ್ಲವೂ ಅದುವೇ ಕಾರಣ. ನಮ್ಮಲ್ಲಿರುವ ರೋಗ, ಯಾವುದೇ ರೋಗ ಆಗಿರಲಿ, ಅದು ಸಣ್ಣ ತಲೆನೋವಾದರೂ ಕಡಿಮೆ ಆಗ್ತಾ ಇಲ್ಲ ಅಂದರೆ ನೀವು ನೋಡ್ಕೊಳ್ಬೇಕು, ನನ್ನಲ್ಲಿ ಈ ಥರದ ಗುಣಗಳು ಎಲ್ಲಿ ಕೆಲಸ ಮಾಡ್ತಾ ಇದೆ. ನಾನು ಯಾರ ಬಗ್ಗೆ ನಾನು ತುಂಬಾ ಹೊಟ್ಟೆನಲ್ಲಿ ಸಂಕಟ ಪಡ್ತಾ ಇದ್ದೇನೆ, ನೀನು ಹೊಟ್ಟೆಯಲ್ಲಿ ಮನಸ್ಸಿನಲ್ಲಿ ಸಂಕಟ ಪಡ್ತಾ ಇದ್ದರೆ ತಲೆಯಲ್ಲಿರುವ ತಲೆನೋವು ಹೋಗೋದೇ ಇಲ್ಲ. ಕಾರಣನೇ ಇದು, ಇಲ್ಲಿ ನಡೀತಿರುವ ಕ್ರಿಯೆಯಿಂದ ಇಲ್ಲಿ ಕಾರಣ ಆಗಿದೆ. ಚರ್ಮ ರೋಗನೂ ಬಂದ್ಬಿಡುತ್ತೆ. ಕಾರಣ ಏನು ಅಂದರೆ ನಿನ್ನ ಮನಸ್ಸಿನಲ್ಲಿರುವ ದುಗುಡ, ದುರಾಲೋಚನೆಗಳು. ಒಬ್ಬರ ಬಗ್ಗೆ ಈರ್ಷ್ಯೆ ಪಡ್ತಾ ಇದ್ದೀವಿ, ಅವ್ರು ಕೆಟ್ಟದಾಗಲಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಇಲ್ಲ ಅವ್ರು ಬರೀ ಕೋಪ ಮಾಡ್ಕೊಳ್ತಾ ಇದ್ದೀವಿ, ಇಲ್ಲ ನನಗೆ ಶಾರ್ಟ್ ಟೆಂಪರ್ ಅಂದ್ಕೊಂಡು ನಾವು ಅದನ್ನು ಸ್ವೀಕಾರನೂ ಮಾಡ್ತಾ ಇರ್ತೀವಿ. ಹಾಗಿದ್ದಾಗ ನನಗೆ ಬರುವ BP, ಶುಗರ್ಗಳನ್ನ ನಾನು ಹೇಗೆ ಸರಿಪಡಿಸ್ಬೋದು? ಸರಿಪಡಿಸ್ಲಿಕ್ಕಾಗಲ್ಲ. ಆಗ ನಾವು ಕೊಡುವ ಔಷಧಿ ಯಾವ ಕೆಲಸ ಮಾಡುತ್ತೆ ಅಂದರೆ ಮೇಲ್ನೋಟಕ್ಕೆ ಕೆಲಸ ಮಾಡುತ್ತೆ. ಇವಾಗ ಶುಗರ್ ಹೈ ಇದೆ, ತಕ್ಷಣಕ್ಕೆ ಒಂದು ಟ್ಯಾಬ್ಲೆಟ್ ಕೊಟ್ಟರೆ ಆ ಶುಗರ್ ಕಡಿಮೆ ಆಗುತ್ತೆ ವಿನಃ ಪ್ರಾಣಾಂತಕ ಲೆವೆಲ್ಗೆ ಹೋಗದೆ. ಆದರೆ ನೀನು ಡಯಾಬಿಟೀಸಿಂದ ಕ್ಯೂರ್ ಆಗಲ್ಲ. ಹೀಗಾಗಿ ವಿಶ್ವದಲ್ಲಿ ಎಲ್ಲರೂ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ, ಡಯಾಬಿಟೀಸ್ ಅಂದರೆ ಕ್ಯೂರ್ ಆಗದೇ ಇರುವ ರೋಗ ಅಂತ. ನೀನು ಯಾವುದನ್ನು ಸ್ವೀಕಾರ ಮಾಡ್ಕೊಳ್ತೀಯ, ನಿನಗೆ ಅದರಿಂದ ಬಿಡುಗಡೆ ಸಿಗಲ್ಲ. ನೀನು ಗಮನಿಸಬೇಕಾದದ್ದು ಯಾವುದು ಅಂತಂದರೆ, ಯಾವ ಕಾರಣದಿಂದ ಈ ರೋಗಗಳು ಬರ್ತಾ ಇದೆ. ಅದಕ್ಕೆ ನಾವು ಬಳಸುವ ಪದ ಸ್ಟ್ರೆಸ್. ಸ್ಟ್ರೆಸ್ ಅಂದರೆ ಏನು? ನಾನು ಮಾಡುವ ಯೋಚನೆಯ ವಿಧಾನ, ಅದರಿಂದಾಗಿ ನನಗೆ ಬರ್ತಿರುವುದು ರೋಗಗಳು. ಲವ್ ಎನರ್ಜಿಯ ಕೊರತೆ, ಅದು ಮೂಲ ಕಾರಣವಾಗಿದೆ ಎಲ್ಲ ಥರದ ರೋಗಗಳಿಗೆ. ಅದು ಮಾನಸಿಕ ಆಗಿರ್ಬೋದು, ಶಾರೀರಿಕ ಆಗಿರ್ಬೋದು, ಸೈಕಲಾಜಿಕಲ್, ಈವನ್ ಸ್ಪಿರಿಚುವಲ್ ಗ್ರೋತ್ ಆಗಲಿಲ್ಲ. ನಾನು ಎಷ್ಟೋ ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ, ಹಿಮಾಲಯದಲ್ಲಿ ಹೋಗಿ ಬಂದಿದ್ದೀನಿ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ದಾನ ಪುಣ್ಯ ಮಾಡಿದ್ದೀನಿ, ಆದರೂ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ಇದೆ ಅಂತಂದರೆ ಅದಕ್ಕೆ ಕಾರಣವೂ ನನ್ನಲ್ಲಿರುವ ಆಲೋಚನೆಗಳು, ಈ ಥರದ ಅರಿಷಡ್ ವರ್ಗಗಳನ್ನು ಬಿಡುವ ತನಕ ನನ್ನ ಶರೀರದಿಂದ ರೋಗಗಳು ಹೋಗಲ್ಲ, ನನ್ನ ಮನಸ್ಸಿನಿಂದನೂ ರೋಗಗಳು ಹೋಗಲ್ಲ. ಇದಕ್ಕೆ ಉದಾಹರಣೆಯಾಗಿ ಒಂದೆರಡು ಎಕ್ಸಾಂಪಲ್ನು ಕೊಡ್ತಾಳೆ. ಅದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಅವನು. ನೀನು ಬರೀ ಮನುಷ್ಯನಿಗೆ ಆರೋಗ್ಯ ಸರಿಪಡಿಸುವ ವಿಧಾನ ಹೇಳಿದೆ, ನೀನು ಯಾವ್ಯಾವ್ದು ಅಡ್ಡಿ ಬರ್ತಾ ಇದೆ ಅದನ್ನು ಹೇಳ್ತಾ ಇದೆಯಾ, ನಿನ್ನಲ್ಲಿ ಇಷ್ಟೊಂದು ಶಕ್ತಿ ಇದೆ, ನೀನು ಹಿಂಗೆ ಮಾಡಿದರೆ ಹಂಗೆ ಸರಿ ಹೋಯ್ತು, ನನ್ನಂತ ಎಷ್ಟೋ ದೊಡ್ಡ ದೊಡ್ಡ ರೋಗ ಇದ್ದವನಿಗೂ ಸರಿ ಮಾಡಿದೆಯಾ, ನೀನು ಮತ್ತೆ ಯಾಕೆ ಇದೆಲ್ಲ ಕಂಡೀಷನ್ ಫಿಟ್ಟಿಂಗ್ ಇಡ್ತಾ ಇದೆಯಾ ಅಂತ ಕೇಳ್ತಾನೆ. ನಿನಗೆ ನಾನು ದುಡ್ಡು ಮಾಡುವ ಪ್ಲ್ಯಾನ್ ಏನಾದರೂ ಹೇಳಿದ ತಕ್ಷಣ ನೀನು ಏನಾದರೂ ಒಂದು ಹೇಳ್ಬಿಡ್ತೀಯ ಅದಕ್ಕೆ ಅಂತ. ಅವಳು ಅವಾಗ ಹೇಳ್ತಾಳೆ, ಇಲ್ಲ, ಇದು ನನ್ನ ಕಂಟ್ರೋಲ್ನಲ್ಲಿ ಇರಲ್ಲ, ಯಾರ ಕಂಟ್ರೋಲಲ್ಲೂ ಇರಲ್ಲ. ನೋಡಿ, ಹೀಗಾಗಿ ಇವಾಗ ನಮಗೆ ತಿಳಿದು ಬರುತ್ತೆ, ನಾವು ದುಡ್ಡು ಸುರಿತಾ ಇರ್ತೀವಿ, ಡಾಕ್ಟ್ರ್ ಬದಲಾಯಿಸ್ತೀವಿ, ವಿಶ್ವಾಸ ಕಡಿಮೆ. ಕಾರಣ ನಾನು ಆರೋಗ್ಯದಿಂದ ಇರದೇ ಹೋಗಲಿಕ್ಕೆ ಕಾರಣ ನಾನು. ಔಷಧಿ ತಗೊಂಡರೂ ನನ್ನ ಶರೀರದಲ್ಲಿ, ನನ್ನ ಮನಸ್ಸಿನಲ್ಲಿರುವ ರೋಗ ಹೋಗದೇ ಇರುವುದಕ್ಕೆ ಕಾರಣ ನಾವಿಲ್ಲ ಅಂದರೆ ಔಷಧಿಗಳನ್ನು ದೂಷಿಸ್ತೇವೆ, ಡಾಕ್ಟ್ರುಗಳನ್ನು ದೂಷಿಸ್ತೇವೆ. ದುಡ್ಡು ಮಾಡ್ಕೊಳ್ತಾ ಇದ್ದಾರೆ, ಸರಿಯಾಗಿ ಟ್ರೀಟ್ ಮಾಡಲ್ಲ, ದುಡ್ಡೊಂದೇ ಬೇಕು ಅವ್ರಿಗೆ ಅಂತ ಹೇಳ್ತೀವಿ. ಇಲ್ಲ, ಔಷಧಿ ಡೂಪ್ಲಿಕೇಟ್ ಔಷಧಿ ಇದೆ ಅಂತ ಹೇಳ್ತೀವಿ, ಇಷ್ಟಿಷ್ಟು ಕಾಸ್ಟ್ಲಿ ಔಷಧಿ ಕೊಡ್ತಾ ಇದ್ದಾರೆ, ಇದರಲ್ಲಿ ಇವ್ರದ್ದೇ ಏನೋ ಒಂದು ಪ್ರಾಫಿಟ್ ಇದೆ ಅಂತ. ಅನುಮಾನ, ಜಿಗುಪ್ಸೆ, ಇರಿಟೇಷನ್, ಅಪನಂಬಿಕೆ, ಈ ಥರದ ಭಾವನೆಗಳಿಂದ ನನ್ನ ರೋಗ ಇನ್ನೂ ಹೆಚ್ಚು ಆಗುತ್ತೆ, ಬೆಂಕಿಗೆ ತುಪ್ಪ ಸುರಿದಂಗೆ.
ಸೊ ಅವ್ನು ಹೇಳ್ತಾಳೆ, ನೋಡು ಎಲ್ಲ ವಿಷಯ ನನ್ನ ಅನಿಸಿಕೆಯಿಂದ ನಾನು ಹೇಳ್ತಾ ಇಲ್ಲ. ನನಗೆ ನನ್ನ ಮುತ್ತಾತ ಸಹ ಬಂದಾಗ ಕೂತ್ಕೊಂಡು ನಾವು ಮಾತಾಡ್ತಾ ಇರ್ತೀವಲ್ವ, ಅವರು ಸಹ ನನಗೆ ಹೇಳಿದ್ದಾರೆ, ಅದಕ್ಕೆ ಯಾರನ್ನು ಹೀಲ್ ಮಾಡಬೇಡ ಅಂತ ಹೇಳಿದ್ದು. ಕಾರಣ ಏನು ಅಂತಂದರೆ, ನಾನು ಹೀಲ್ ಮಾಡಬೇಕಾಗಿದ್ದು ಅದು ಮೇಲ್ನೋಟಕ್ಕೆ ಕಾಣುವ ಸಿಂಪ್ಟಮ್ಸಿಗೆ ಮಾತ್ರ. ಆದರೆ ನಿಜವಾದ ಹೀಲಿಂಗ್ ಆಗಬೇಕಾಗಿದ್ದು ಅವರ ಸೋಲ್, ಆತ್ಮದ ಲೆವೆಲಿಗೆ ಹೋಗಿ ಅಲ್ಲಿ ಹೀಲಿಂಗ್ ಆದರೇನೆ ಮುಂದೆ ದೊಡ್ಡ ರೋಗಗಳು ಕಾಣಿಸ್ತಾ ಇರೋದು ಎಲ್ಲವೂ ಮಾಯ ಆಗುತ್ತೆ. ಅವ್ರ ತಾತ ಹೇಳ್ತಾರೆ, ಆಗ ಒಂದು ಸೋಲ್ಗೆ ಹೀಲ್ ಮಾಡಬೇಕು ಅಂದರೆ ಆ ಸೋಲ್ ಆಕ್ಸೆಪ್ಟೆನ್ಸಲ್ಲಿದ್ದರೆ ಮಾತ್ರ ಸಾಧ್ಯ. ಆ ಸೋಲೆ ಒಪ್ಪಿಗೆಯಲ್ಲಿಲ್ಲ ಅಂದರೆ ನೀನು ಹೇಗೆ ಅದನ್ನು ಹೀಲ್ ಮಾಡಲಿಕ್ಕಾಗತ್ತೆ? ಅದು ರಿಸೀವೇ ಮಾಡಲ್ಲ. ಹೇಗೆಂದರೆ, ನೀನು ಒಂದು ಉದಾಹರಣೆ ನನಗೆ ತಿಳಿದಿದ್ದು ಹೇಳ್ತೇನೆ ನೋಡಿ. ಯಾರಿಗೆ ಕೈ ಒಂದು ಫ್ರ್ಯಾಕ್ಚರ್ ಆಗಿರುತ್ತೆ, ಅವ್ರು ನೋಡ್ತಾರೆ ಫ್ರ್ಯಾಕ್ಚರ್ ಆದವ್ರನ್ನ ಎಳೆದು ಕಟ್ಟಿ ಅವ್ರ ಕೈಯನ್ನು ಸರಿ ಮಾಡೋದನ್ನು. ಅದಕ್ಕೆ ಇಲ್ಲಿ ಹೇಳಿಬಿಟ್ರೆ ಇದನ್ನು ಮತ್ತೆ ನೋವು ಮಾಡ್ತಾರೆ, ನನ್ನ ನೋವಾಗಿರೋ ಕೈಗೆ ಮತ್ತೆ ನೋವು ಮಾಡ್ತಾರೆ, ಎಷ್ಟು ಕಿರ್ಚ್ತಾ ಇದ್ದಾರೆ ಅಂತ ಸುಳ್ಳು ಹೇಳಿಬಿಟ್ಟು ಡಾಕ್ಟ್ರು ಯಾವ ಕೈ ಮುರಿದಿದೆ ಅಂದರೆ ಬೇರೆ ಕೈಯನ್ನು ತೋರಿಸಿ ಈ ಕೈಗೆ ಪಟ್ಟಿ ಕಟ್ಟಿಸ್ಕೊಳ್ತಾರೆ. ಆಗಿದೆ ಇದು ಒಂದು ಕತೆ ಕೇಳಿದ್ದಕ್ಕೆ ನನಗೀಗ ನೆನಪು ಬಂತು. ಏನಂದರೆ, ನೋವಾಗಿದ್ದನ್ನು ಮತ್ತೆ ಇವ್ರೇನಾದರೂ ನೋವು ಮಾಡಿ ಕಣ್ಮುಂದೆನೇ ಕಾಣ್ತಾ ಇದೆ, ಇವ್ರು ನೋವು ಮಾಡ್ತಾರಲ್ಲಪ್ಪ, ನನ್ನಿಂದ ತಡ್ಕೊಳಕ್ಕಾಗಲ್ಲ, ಈಗ ಆಲ್ರೆಡಿ ಎಷ್ಟು ನೋವಲ್ಲಿದ್ದೀನಿ ಅಂತ ಈ ಕೈನ ಸುಮ್ಮನೆ ಇಟ್ಕೊಂಡ್ಬಿಟ್ಟು, ಇದೇ ಸರಿ ಈ ಕೈಗೆ ನೋವಾಗಿದೆ, ಇದಕ್ಕೆ ಇಂಜೆಕ್ಷನ್ ಕೊಡಿ, ಇದಕ್ಕೆ ಮಲಾಮ್ ಹಾಕಿ, ಇದಕ್ಕೆ ಮಸಾಜ್ ಮಾಡಿ, ಇದಕ್ಕೆ ಬ್ಯಾಂಡೇಜ್ ಹಾಕಿ ಅಂತ ಮಾಡಿಸ್ಕೊಳ್ಳೋದು. ಅಂದರೆ ನಾನೇ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಟ್ರೀಟ್ಮೆಂಟನ್ನು, ಮೆಂಟಲಿ ನಾನೇ ಬ್ಲಾಕ್ ಮಾಡಿದೆ. ಅದೇ ರೀತಿಯಾಗಿ ಬೇರೆ ಟ್ರೀಟ್ಮೆಂಟ್ಸ್ಗೂ ಸಹ ನಾವು ಬ್ಲಾಕೇಜಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎಲ್ಲಿಯವರೆಗೆ ನನ್ನಿಂದ ಒಳಗಿಂದ ಆಕ್ಸೆಪ್ಟೆನ್ಸ್ ಬರಲ್ವೋ ನನಗೆ ಯಾವ ಟ್ರೀಟ್ಮೆಂಟು ಕೆಲಸ ಮಾಡಲ್ಲ. ವಿಶ್ವಾಸನೂ ತುಂಬ ಮುಖ್ಯ ಆಗುತ್ತೆ ಇದರಲ್ಲಿ. ಒಂದು ವಿಶ್ವಾಸಕ್ಕೂ ಇದೆ ಪಾತ್ರ. ಹೋಮಿಯೋಪತಿ ಮತ್ತು ಆಯುರ್ವೇದ ವಿಷಯದಲ್ಲಿ ಈ ವಿಷಯ ಬರುತ್ತೆ. ನಾವು ಯಾವಾಗ ಹೋಮಿಯೋಪತಿ ಮತ್ತು ಆಯುರ್ವೇದಿಕ್ ಔಷಧಿ ವಿಷಯ ಮಾತಾಡಿದ ತಕ್ಷಣ ಅದು ತುಂಬ ಬೇಗ ಎಫೆಕ್ಟ್ ಆಗಲ್ಲ ಬಿಡ್ರಿ, ಅದು ಸ್ಲೋ ಅಂತ ಹೇಳ್ಬಿಡ್ತೀವಿ. ಆದರೆ ನಾನು ಆಯುರ್ವೇದ ಪರಿವಾರದಿಂದ ಇದ್ದು ನಮ್ಮ ತಂದೆ ಹೋಮಿಯೋಪತಿನೂ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಾನು ನನ್ನ ಮಗಳಿಗೆ ಚಿಕ್ಕಂದಿನಿಂದ ಹೋಮಿಯೋಪತಿ ಮೆಡಿಸಿನ್ಸೇ ಕೊಟ್ಟಿದ್ದು, ಮತ್ತು ಆಯುರ್ವೇದ ನಾಲೆಜ್ನೂ ನಾನು ಇಟ್ಕೊಂಡೇ ಇರ್ತೀನಿ. ಆದಷ್ಟು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಬಿಕಾಸ್ ಫ್ಯಾಮ್ಲಿ ಆ ಥರ ಇದ್ದ ಮೇಲೆ, ಚಿಕ್ಕಂದಿನಿಂದ ಅದನ್ನೇ ಕೇಳ್ಕೊಂಡ್ಮೇಲೆ ನಾವು ಅದರಿಂದ ದೂರ ಆಗ್ಲಿಕ್ಕಾಗಲ್ಲ. ಹಾಗೆ ಇರೋದ್ರಿಂದ ನಮಗೆ ಬೇರೆ ಮೆಡಿಸಿನ್ಸ್ ಅವಶ್ಯಕತೆನೇ ಬೀಳಲ್ಲ. ಆದರೆ ಕೆಲವೊಬ್ರು ಇರ್ತಾರೆ ನಂಬಲ್ಲ, ಯಾರು ಅದನ್ನು ಫಾಲೋ ಮಾಡಿಲ್ವೋ ಅವ್ರಿಗೆ ವಿಶ್ವಾಸನೇ ಬರಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಇದು ಇವತ್ತಿಂದ ಇವತ್ತು, ಈಗ ಬೆನ್ನು ನೋಯ್ತಾ ಇದೆ, ಕತ್ತು ನೋಯ್ತಾ ಇದೆ, ಇವಾಗ ಹಾರ್ಟ್ ಅಟ್ಯಾಕ್ ಆಗಿದೆ, ನನಗೆ ಇವಾಗಲೇ ಒಂದು ಮೆಡಿಸಿನ್ ಬೇಕಂದರೆ ಅದು ಅಲೋಪತಿಯಲ್ಲೇ ಸಾಧ್ಯ, ಆಯುರ್ವೇದ ಮತ್ತು ಹೋಮಿಯೋಪತಿ ಇಟ್ ವಿಲ್ ಟೇಕ್ ಟೈಮ್ ಅಂತ. ಬಟ್ ನಾನು ನೋಡಿದ ಕೇಸಸ್ಸಲ್ಲಿ ಆಯುರ್ವೇದ, ನಮ್ಮ ತಾತ ಕೊಡ್ತಾಯಿದ್ರು ಆಯುರ್ವೇದ ಮೆಡಿಸನ್ನು, ನಮ್ಮ ಏರಿಯಾದಲ್ಲೇ ತುಂಬ ಹೆಸರಾಗಿತ್ತು. ನಾನು ಕಂಡಂತೆ, ನಾನು 10th ಕ್ಲಾಸಲ್ಲಿದ್ದಾಗ ನಾನು ಓದ್ತಾ ಕೂತ್ಕೊಂಡಿದ್ದೇನೆ. ಹಳೆ ಮನೆಗಳು ನಮ್ಮದೆಲ್ಲ, ದೊಡ್ಡ ದೊಡ್ಡ ಪಿಲ್ಲರ್ಸ್ ಮನೆಗಳು, ದೊಡ್ಡ ದೊಡ್ಡ ಬಾಗಿಲು ಮನೆಗಳು, ಕೂತ್ಕೊಂಡ್ರೆ ಎಲ್ಲ ಹೊರಗಿಂದ ಕಾಣೋದು. ಆಗ ಒಂದು ಮಗುವನ್ನು ಎತ್ಕೊಂಡು, ಹೀಗೆ 7-8 ತಿಂಗಳ ಮಗುನ, 1 ವರ್ಷದ ಮಗುನ ಒಬ್ಬರು ಎತ್ಕೊಂಡು ಅಳ್ತಾ ಅಳ್ತಾ ಬರ್ತಾ ಇದ್ದಾರೆ ಆಟೋ ಇಳಿದು. ಏನು ಅಂದರೆ ಬಾಡಿ ಎಲ್ಲ ನೀಲಿ ಆಗಿ ಹೋಗ್ಬಿಟ್ಟಿದೆ, ಮಗುಗೆ ನಿಮೋನಿಯಾ ಆಗಿತ್ತು. ಡಾಕ್ಟ್ರು ಹೇಳ್ತಾರೆ ನಿಮೋನಿಯಾಗೆ ಔಷಧಿ ಇಲ್ಲ. ಚಿಕ್ಕ ಮಕ್ಳಿಗಂತೂ ನಿಮೋನಿಯಾದಿಂದ ಸಾಯೋ ಮಕ್ಕಳು ಆಗಿನ ಸಮಯದಲ್ಲಿ ಇನ್ನೂ ಜಾಸ್ತಿ ಕೇಸಸ್ ಇತ್ತು. ಡಾಕ್ಟ್ರು ಕೈ ಕೊಟ್ಬಿಟ್ಟಿದ್ದಾರೆ. ಆದರೆ ಯಾರೋ ಹೇಳಿದರು, ನಿಮ್ಮ ಹತ್ರ ಬಂದರೆ ಸರಿ ಹೋಗುತ್ತೆ ಅಂತ. ನಮ್ಮ ತಾತ ಮಾತು ಕೇಳ್ತಾ ಇಲ್ಲ, ಬಾಡಿ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಏನಾಗಿದೆ ಅಂತ. ಅವ್ರೇನು ಮಾಡಿದರು ಅಂದರೆ, ಆ ಮಗುನ ತಾಯಿಗೆ ಹಾಲು ಕುಡಿಸ್ಲಿಕ್ಕೆ ಕೊಟ್ಟರು. ಅದು ಕುಡಿತಾ ಇಲ್ಲ, ನೀಲಿಯಾಗಿದೆ, ಬೇಹೋಶ್ ಬಿದ್ದಿದೆ. ತಾತ ಬೇಗ ಬೇಗ ತೆಗೆದು ಏನೋ ಕುಟ್ಟಿದ್ರು, ಮಾಡಿದರು, ಪುಡಿ ಮಾಡಿದರು, ಅಲ್ಲೇ ಎಲ್ಲ ಅವ್ರದ್ದು ಚಿಕ್ಕದಾಗಿ ಒಂದು ಲ್ಯಾಬ್ ಥರನೇ ಅಲ್ಲೇ ಹಾಲಲ್ಲೇ ಇರ್ತಾಯಿತ್ತು ಅವ್ರದ್ದೊಂದು ದೊಡ್ಡ ಕಬರ್ಡಲ್ಲೆಲ್ಲ ಔಷಧಿಗಳು, ಅವ್ರದ್ದೇ ಪುಟ್ಟದಾದ ಒಂದು ಒಳಕಲ್ಲು, ಸ್ಪಿರಿಟ್ ಲ್ಯಾಂಪು ಎಲ್ಲ ಇತ್ತು ಅವ್ರದ್ದು. ಔಷಧಿ ಏನೋ ರೆಡಿ ಮಾಡಿದರು. ನಾವು ಸ್ವಲ್ಪ ಸ್ವಲ್ಪ ಗಮನಿಸೋದು, ಓದ್ತಾ ಕೂತ್ಕೊಂಡಿರ್ತಿದ್ವಿ. ಆ ಔಷಧಿನ ಬಾಯಿಗೆ ಕೊಟ್ಟು ಮಗುಗೆ ಹಾಕಿ ನಾವಿನ್ನೂ ಓದ್ತಾ ಇದ್ದೀನಿ, ಗಮನನೇ ಕೊಟ್ಟಿಲ್ಲ. ಆಮೇಲೆ ನೋಡಿದರೆ ಆ ಮಗು ವಾಂತಿ ಮಾಡ್ಕೊತು. ಆಮೇಲೆ ಆಟ ಆಡ್ಲಿಕ್ಕೆ ಶುರುವಾಯಿತು. ತಾತ ಏನೇನೋ ಕತೆ ಹೇಳ್ತಾ ಇದ್ದಾರೆ ಅವ್ರಿಗೆ, ಅಂದರೆ ಏನು ಮಾತಾಡ್ತಾ ಇದ್ದಾರೆ, ಟಾಕ್ ವಾಸ್ ಗೋಯಿಂಗ್ ಆನ್. ಆ ಸಮಯದಲ್ಲಿ ನಮ್ಮ ತಾತನ ವಯಸ್ಸು 95. ಅಂದರೆ ನಮ್ಮ ತಂದೆಯವರು ಅಲ್ಲಿವರೆಗೆ ಅವರು ಆ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದರು. ಮನೆಯಲ್ಲೇ ಎಲ್ಲ ಗಿಡ ಮೂಲಿಕೆಗಳನ್ನು ಬೆಳೆಸ್ತಾ ಇದ್ರು. ಆ ದೊಡ್ಡ ಪ್ರಾಪರ್ಟಿ, ಅದರಲ್ಲಿ ಅರ್ಧ ಭಾಗ ಜಂಗಲ್ ಥರ ಬಿಟ್ಬಿಟ್ಟಿದ್ರು. ನಂಗೆ ಅನಸ್ತಾಶಿಯ ಓದ್ತಾ ಇದ್ದರೆ, ನಾವು ಎಲ್ಲ ಚಿಕ್ಕ ವಯಸ್ಸಿನಲ್ಲಿ ಅನಸ್ತಾಶಿಗಳೆಲ್ಲ ಅಂತ ನನಗೆ ಗಮನಕ್ಕೆ ಬಂದಿದ್ದು.
ನನಗೆ ಕ್ಲೀನಿಂಗ್ ಅಭ್ಯಾಸ. ಸೊ ನನಗೆ ಬಾಡಿ ಹೋಗಿರೋ ಹೂಗಳನ್ನ ಕಿತ್ತು ಹಾಕೋದು, ಬೇಲಿಗಳನ್ನ ಸರಿಸೋದು, ಅಂದರೆ ಚಂದ ಮಾಡೋದೇ ಅಭ್ಯಾಸ ಆಗಿತ್ತು. ಬೈಯೋರು ನನಗೆ ಸಿಕ್ಕಾಪಟ್ಟೆ, ಡೈಲಿ ಬೈಸ್ಕೊಳ್ತಾ ಇದ್ದೆ. ಅದನ್ನ ಯಾಕೆ ಮುಟ್ಟಿದೆ, ಇದನ್ನ ಯಾಕೆ ತೆಗ್ದು ಹಾಕಿದೆ, ಇದನ್ನ ಯಾಕೆ ಕಿತ್ತೋಗಿದೆ ಅಂತ. ಬಿಕಾಸ್ ಒಣಗಿರೋ ಎಲೆನೂ ಔಷಧಿನೇ, ಒಣಗಿರುವ ಕಡ್ಡಿನೂ ಔಷಧಿನೇ, ಬೀಜಗಳು ಉದುರಿದ್ರೂ ಔಷಧಿನೇ, ಹೂ ಬಾಡಿದ್ರೂ ಔಷಧಿನೇ ಅವ್ರಿಗೆ. ಸೊ ನಾನು ಹೇಳಕ್ಕೆ ಬರ್ತಾ ಇರೋದೇನು ಅಂತಂದರೆ, ವಿಶ್ವಾಸ ಇದ್ದರೆ ಓಡಿ ಬಂದರು ಅವರು ಪ್ರಾಣ ಹೋಗುವಾಗ ಈ ಥರ ಔಷಧಿ ಕೊಡ್ತಾರೆ ಅಂತ. ಅದೇ ಡಾಕ್ಟ್ರು ಏನು ಹೇಳಿದ್ರು, ಇದಕ್ಕೆ ಔಷಧಿನೇ ಇಲ್ಲ, ಇನ್ನಾಯಿತು, ನಮ್ಮಿಂದ ಏನೂ ಮಾಡಲಿಕ್ಕಾಗಲ್ಲ ಅಂತ. ವಿಶ್ವಾಸ ಮಾಡಿದ ತಕ್ಷಣ ಅಜ್ಜಿ ಕೊಟ್ಟ ಜೇನುತುಪ್ಪ ಮತ್ತು ಪೆಪ್ಪರ್ ಪೌಡ್ರ್ ಹಾಕಿಕೊಟ್ರೆ ಕೆಮ್ತಾ ಇರೋದು ಒಂದೇ ನಿಮಿಷದಲ್ಲಿ 1 ಸ್ಪೂನ್ ನೀವು ಅದನ್ನು ತಿಂದಿದ ತಕ್ಷಣ ನಿಮ್ಮ ಕೆಮ್ಮು ನಿಂತು ಹೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಹೊಟ್ಟೆ ನೋವಿರುತ್ತೆ. ಸ್ಪೆಷಲಿ ಲೇಡೀಸ್ಗೆ ಪೀರಿಯಡ್ಸ್ ಟೈಮ್ನಲ್ಲಿ ಆಗುವ ಪೇನ್ಗೆ ಟ್ಯಾಬ್ಲೆಟ್ ಕೊಟ್ಟರು ಕೆಲವೊಬ್ಬರಿಗೆ ಸರಿ ಹೋಗೋಲ್ಲ. ಸ್ಪೆಷಲಿ ಟೀನೇಜರ್ಸ್ಗೆ ಈ ನೋವು ಚೆನ್ನಾಗಿ ಗೊತ್ತು. ಸುಲಭ ಉಪಾಯ ಹೇಳ್ತೀನಿ, ಯಾವ ಟ್ಯಾಬ್ಲೆಟು ಬೇಡ. ಒಂದಿಷ್ಟು ಬಿಸಿ ನೀರಿಗೆ ತುಪ್ಪ ಹಾಕೊಂಡು ಕುಡಿದು ನೋಡಿ. ಒಂದು ಕ್ಷಣನೇ ಸಮಯ, ಅದು ಒಳಗೆ ಹೋಗ್ತಾ ಇದ್ದ ಹಾಗೇ ರಿಲೀವ್ ಆಗುತ್ತೆ. ಅಂತ ಒಂದು ದಿವ್ಯ ಔಷಧಿಗಳಿವೆ. ಆದರೆ ಮನಸ್ಸು ಆಕ್ಸೆಪ್ಟ್ ಮಾಡಲಿಲ್ಲ ಅಂದರೆ, ಅಯ್ಯೋ ಈ ನೀರು ಕುಡಿದ್ರೆ ಸರಿ ಹೋಗುತ್ತಾ ಮಮ್ಮಿ, ನನಗೆ ಮೆಡಿಸನ್ನೇ ಕೊಡು ಮಮ್ಮಿ ಅಂತ ಮಕ್ಕಳು ಕೂಗಾಡ್ತಾ ಇದ್ದರೆ ಅವ್ರಿಗೆ ನಿಜವಾಗ್ಲೂ ಅದು ಸ್ವೀಕಾರ ಮಾಡಲ್ಲ. ನನ್ನ ಶರೀರದ ಪ್ರತಿ ಕಣ ಅದನ್ನು ತಿರಸ್ಕಾರ ಮಾಡುತ್ತೆ. ಅದನ್ನೇ ಅನಸ್ತಾಶಿಯಾ ಹೇಳ್ತಾಳೆ, ಹೀಲ್ ಮಾಡುವಾಗಲೂ ಹಾಗೇ. ನಾನೇನೋ ಹೀಲ್ ಮಾಡಬಹುದು, ಆದರೆ ಅಲ್ಲಿ ಒಳಗಿಂದ ಸ್ವೀಕಾರ ಬರಲಿಲ್ಲ, ತಿರಸ್ಕಾರ ಬಂತು ಅಂದರೆ ಅವ್ರು ಹೀಲ್ ಆಗಲ್ಲ. ಅವ್ರ ಲವ್ ಎನರ್ಜಿಯಲ್ಲಿಲ್ಲ, ಅವರಲ್ಲಿ ಕಂಪ್ಲೀಟಾಗಿ ಅರಿಷಡ್ ವರ್ಗಗಳು ತುಂಬಿಕೊಂಡಿದ್ರೆ ಅವರು ಹೀಲ್ ಆಗಲ್ಲ. ನಾನು ಹೀಲ್ ಮಾಡಿದರೂ ಆಗಲ್ಲ. ಅವನು ಹೇಳ್ತಾನೆ, ಮತ್ತು ನಾನು ಹೇಗಾದೆ, ನನ್ನಲ್ಲೂ ಎಲ್ಲ ಗುಣಗಳಿದೆ ಅಲ್ಲ ಅಂತ. ಅವಳು ತುಂಬ ಪ್ರಯತ್ನ ಪಟ್ಟಿದ್ದೀನಿ, ಅದಕ್ಕೆ ಈಗ ಬರೀ ಮೇಲ್ನೋಟಕ್ಕಾಗಿದೆ. ನೀನು ಮತ್ತೆ ಎಲ್ಲ ಮೊದಲಿನಂತೆ ಮಾಡಿದರೆ, ತಿನ್ನೋದು, ಕುಡಿಯೋದು, ಹುಡುಗಿಯರ ಹತ್ರ ಹೋಗೋದು, ನಿದ್ರೆ ಮಾಡದೆ ಹಂಗಿರೋದು, ಸ್ಟ್ರೆಸ್ ಮಾಡ್ಕೊಳ್ಳೋದು, ಎಲ್ಲ ರೋಗ ಮತ್ತೆ ಬರುತ್ತೆ. ನಾನು ಹೀಲ್ ಮಾಡಿದ್ದೀನಿ ಅಂದರೆ ಮತ್ತೆ ಬರಲ್ಲ ಅಂತ ಅಲ್ಲ ಅಂತ ಹೇಳ್ತಾಳೆ. ಸೊ ಈ ರೀತಿಯಾಗಿ ರೋಗದ ವಿಷಯದಲ್ಲಿ ಇನ್ನೂ ಒಂದಿಷ್ಟು ವಿಷಯಗಳಿದೆ, ಅದನ್ನು ಮುಂದಿನ ಚಾಪ್ಟರಲ್ಲಿ ನೋಡೋಣ. ಅದು ಇವಾಗ ನಾವು ನೋಡ್ತಾ ಇರೋದೇನು ಅಂದರೆ, ಹೇಗೆ ನಮ್ಮ ಶರೀರವನ್ನು ನಾವು ಹೀಲ್ ಮಾಡ್ಬೋದು ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಸೆಷನ್ನಲ್ಲಿ ನಾವು ರೋಗಗಳು ಯಾಕೆ ಬರುತ್ತೆ ಮತ್ತು ನಮ್ಮನ್ನು ನಾವು ಹೇಗೆ ಹೀಲ್ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಳಿಕ್ಕೆ ಅನಸ್ತಾಶಿಯಾ ಕೆಲವು ವಿಷಯಗಳನ್ನು ಹೇಳಿದ್ದಾಳೆ. ಇದೇ ರೀತಿಯಾಗಿ ಅನಸ್ತಾಶಿಯಾ ಹೇಳುವ ಪ್ರತಿ ಮಾತುಗಳನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕಬೇಕು ಮೈ ಡಿಯರ್ ಫ್ರೆಂಡ್ಸ್. ಪ್ಲೀಸ್ ಅರ್ಲಿಯರ್ ಬಂದಿರುವ ಎಲ್ಲ ಎಪಿಸೋಡ್ಗಳನ್ನು ಒಳ್ಳೆ ಸ್ಕೂಲ್ ಬುಕ್ ಥರ ಎಕ್ಸಾಮಿಗೆ ಹೇಗೆ ಫಸ್ಟ್ ಚಾಪ್ಟರ್ನ ಓದ್ತೀವಲ್ವ ಹಾಗೆ ಪದೇ ಪದೇ ಅದನ್ನು ಕೇಳಿಸ್ಕೊಳ್ಳಿ. ಇವತ್ತು ಅರ್ಥ ಆಗಿದ್ದ ವಿಷಯ ಮತ್ತೆ ನೀವು ತಿರ್ಗಾ ಹೋಗಿ ಫಸ್ಟು ಮತ್ತು ಸೆಕೆಂಡ್ ಚಾಪ್ಟರ್ ನೋಡಿದಾಗ ಇನ್ನೂ ಚೆನ್ನಾಗಿ ಆ ವಿಷಯಗಳು ಅರ್ಥ ಆಗುತ್ತೆ. ನಾವು ಲಿಟ್ರಲಿ ಒಂದು ಕೋರ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ಯಾವುದೇ ಪುಸ್ತಕ ಅಲ್ಲ, ಇದು ನಿಜವಾದ ಜೀವನಕ್ಕೆ ಬೇಕಾಗಿರುವ ಒಂದು ಗ್ರೇಟೆಸ್ಟ್ ನಾಲೆಜ್ ಪಾಸಿಬಲ್ ಅಂತ ಹೇಳ್ತೀನಿ ನಾನು. ಗ್ರೇಟೆಸ್ಟ್ ನಾಲೆಜ್. ಸೊ ನೀವೆಲ್ಲ ತೋರಿಸ್ತಿರುವ ಇಂಟ್ರೆಸ್ಟ್ಗೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ದಟ್ ಐ ಹ್ಯಾವ್ ಬ್ರಾಟ್ ಅ ವೆರಿ ಗುಡ್ ಸಬ್ಜೆಕ್ಟ್ ಹಿಯರ್ ಅಂತ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಯೂನಿವರ್ಸಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅನಸ್ತಾಶಿಯಾಗೆ ಅವಳ ಸಂಕಲ್ಪದಂತೆ ವಿಶ್ವದಲ್ಲಿ ಎಲ್ಲರಿಗೂ ಈ ಜ್ಞಾನ ಹೋಗ್ತಾ ಇದೆ, ಈ ವಿಷಯ ತಲುಪ್ತಾ ಇದೆ. ಸೊ ಈ ಚಾನಲನ್ನು ಫಾಲೋ ಮಾಡ್ತಾ ಇರಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ. ಅವರಿಗೆ ಬೇಕಾಗಿರುವ ವಿಷಯಗಳು ಅವ್ರು ತೊಗೊಳ್ತಾರೆ. ಇದರಿಂದ ನಿಮಗೂ ಒಂದು ಒಳ್ಳೆ ಕರ್ಮನೂ ಬರುತ್ತೆ, ಗುಡ್ ಕರ್ಮ ಆಫ್ ಶೇರಿಂಗ್ ನಾಲೆಜ್. ಸೊ PMC ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಕಮೆಂಟಲ್ಲಿ ನಿಮಗೆ ಯಾವ ವಿಷಯ ಇಷ್ಟ ಆಯಿತು ಮತ್ತು ನಿಮಗೆ ಗೊತ್ತಿರುವುದು ಇದಕ್ಕೆ ಪೂರಕವಾದ ಯಾವುದಾದ್ರೂ ಅನುಭವಗಳಿದ್ದರೆ ಅದನ್ನು ಸಹ ನೀವು ಕಮೆಂಟಲ್ಲಿ ಮಾಡ್ಬೋದು. ಅದನ್ನು ಓದಿ ಮತ್ತೆ ಕೆಲವೊಬ್ಬರಿಗೆ ಉತ್ಸಾಹ ಬರುತ್ತೆ, ಅವರು ಸಹ ಇದನ್ನು ವಿಡಿಯೋನ ನೋಡ್ತಾರೆ, ಈ ವಿಷಯವಾಗಿ ಚರ್ಚೆ ಮಾಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ PMC ಕನ್ನಡ ಚಾನಲ್ ಆ್ಯಂಡ್ ವಾಚಿಂಗ್ ಅನಸ್ತಾಶಿಯಾ. ದಯವಿಟ್ಟು ಮತ್ತೆ ನೆಕ್ಸ್ಟ್ ಎಪಿಸೋಡ್ಗಾಗಿ ಕಾಯ್ತಾ ಇರಬೇಕು ಮತ್ತು ಜಾಯಿನ್ ಆಗಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.